ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಗುಬ್ಬಚ್ಚಿ ತಾನು ಗೂಡು ಕಟ್ಟಿ ಆಮೇಲೆ ಅದು ಮೊಟ್ಟೆನ ಯಾವ ರೀತಿ ಹಾಕುತ್ತೆ, ಅದ್ರ ಸಂತಾನ ಯಾವ ರೀತಿ ವೃದ್ಧಿ ಆಗುತ್ತೆ ಅಂತ ಹೇಳ್ಕೊಡ್ತೇನೆ ಬರ್ರಿ. ಅವು ಮೊಟ್ಟೆನ ಯಾವಾಗಲೂ 3 ಮೊಟ್ಟೆ ಹಾಕಿದೆ ನೋಡ್ತಾ ಇದ್ದೀರಲ್ಲ. ಈ ಮೊಟ್ಟೆಗಳು ಒಂದೇ ದಿನ 3 ಹಾಕಿರೋದಿಲ್ಲ. ಫಸ್ಟ್ ಡೇ ಒಂದು ಹಾಕುತ್ತೆ, ಸೆಕೆಂಡ್ ಡೇ ಮತ್ತೊಂದು ಹಾಕುತ್ತೆ, ಥರ್ಡ್ ಅಥವಾ ಫೋರ್ತ್ ಡೇ ಇನ್ನೊಂದು ಹಾಕುತ್ತೆ. ಆಮೇಲೆ ಅವು ಕಾವು ಕೊಟ್ಟ ನಂತರ ಮೊಟ್ಟೆಯಿಂದ ಮರಿ ಯಾವ ರೀತಿ ಹೊರಗೆ ಬಂದಿದೆ ನೋಡಿ. ತೆಳುವಾದ ಸ್ಕಿನ್ ಇರುತ್ತೆ, ತೆಳುವಾದ ಚರ್ಮದಿಂದ ಕೂಡಿರುತ್ತೆ. ಆಮೇಲೆ ತಾಯಿ ನಮಗೆ ಆಹಾರ ಹಾಕಲಿ ಅಂತಂದು ಬಾಯಿ ತೆಗೆದು ಸೊನ್ನೆ ಮಾಡಿ ಅವಕ್ಕೆ ಸಿಗ್ನಲ್ ಕಳಿಸ್ತಾ ಇರುತ್ತೆ. ತಾಯಿ ಗುಬ್ಬಚ್ಚಿ ಆಹಾರಕ್ಕಾಗಿ ಹುಡುಕಾಡಿ ತಂದು ಕೊಡುತ್ತೆ. ಆಮೇಲೆ ಪ್ರತಿದಿನ ಅದು ಫೀಡಿಂಗ್ ಮಾಡೋದ್ರಿಂದ ಈ ಥರ ನೆಕ್ಸ್ಟ್ ಡೇನೇ 1 ದಿನ ಅಥವಾ 2 ದಿನ ಆದ ನಂತರ ಅದಕ್ಕೆ ಈ ರೀತಿ ಪುಕ್ಕಗಳು ಬರ್ತವೆ ನೋಡಿ. ಆಗಲೇ ಎಷ್ಟು ತೆಳುವಾದ ಚರ್ಮ ಇತ್ತು, ಈಗ ಸ್ವಲ್ಪ ಸ್ವಲ್ಪ ಪುಕ್ಕಗಳು ಕಾಣ್ತಾ ಇದ್ದಾವೆ. ನೋಡೋದಕ್ಕೆ ಎಷ್ಟು ಸ್ಮೂತು, ಚಂದ, ಎಷ್ಟು ಮನಸ್ಸಿಗೆ ನೆಮ್ಮದಿ ಕೊಡೋ ಥರ ಇರುತ್ತೆ. ಅವಕ್ಕರ ಧ್ವನಿ ಆಗಲಿ, ಅವು ಸಣ್ಣ ಸಣ್ಣ ಪುಟ್ಟ ಗುಬ್ಬಚ್ಚಿ ನೋಡ್ತಾ ಇದ್ದರೆ ಮನಸ್ಸಿಗೆ ತೃಪ್ತಿ ಆಗುತ್ತೆ, ಆನಂದ ಆಗುತ್ತೆ. ಮನುಷ್ಯನಲ್ಲಿ ತಾಯ್ತನ, ಮಕ್ಕಳನ್ನು ತಾಯಿ ಯಾವ ರೀತಿ ಕೇರ್ ಮಾಡ್ತಾಳೆ, ಯಾವ ರೀತಿ ಅವು ಮಕ್ಕಳಿಗೆ ಪ್ರೀತಿ ತೋರಿಸ್ತಾಳೆ, ಗುಬ್ಬಚ್ಚಿಯಲ್ಲಿಯೂ ಕೂಡ ಪಕ್ಷಿಗಳಲ್ಲಿಯೂ ಕೂಡ ಅದೇ ರೀತಿಯಾಗಿ ಇರುತ್ತೆ. ತಂದೆ ಗುಬ್ಬಚ್ಚಿ ತಾಯಿ ಗುಬ್ಬಚ್ಚಿ ಇಬ್ಬರು ಕೂಡಿ ಗೂಡು ಕಟ್ಟಿ ಅವುಗಳಿಗೆ ಕೀಡಿಗಳು, ಹಣ್ಣುಗಳು, ಹಂಪಲ, ತರಕಾರಿಗಳು, ಮೃದುವಾದ ಆಹಾರಗಳನ್ನು ತಂದು ಹಾಕಿ ಅವನ್ನ ದಷ್ಟಮುಷ್ಟವಾಗಿ ಆರೋಗ್ಯವಾಗಿ ನೋಡಿಕೊಂಡು ಈ ಥರ ಗುಬ್ಬಚ್ಚಿ ತನ್ನ ಸಂತಾನವನ್ನು ವೃದ್ಧಿ ಮಾಡಿಕೊಳ್ಳುತ್ತೆ, ತನ್ನ ಸಂತಾನವನ್ನು ಬೆಳೆಸ್ಕೊಳ್ಳುತ್ತೆ. ಮನುಷ್ಯನ ಜೀವನದಲ್ಲಿ ತಾನು ಯಾವ ರೀತಿ ಕೆಲಸಗಳಲ್ಲಿ ತೊಡಗಿರುತ್ತಾನೋ ಅದೇ ರೀತಿಯಾಗಿಯೂ ಗುಬ್ಬಚ್ಚಿಗಳು ಕೂಡ ತೊಡಗಿರುತ್ತವೆ. ನೋಡ್ತಾ ಇದ್ರಲ್ಲ ಎಷ್ಟು ಚೆನ್ನಾಗಿ ಕಾಣ್ತಾ ಇದ್ದಾವೆ. ಈಗ ಪೊಕ್ಕ ಬಂದಿದ್ದಾವೆ, ರೆಕ್ಕೆಗಳು ನೋಡಿ ಕಾಣ್ತಾ ಇದ್ದಾವೆ. ರೆಕ್ಕೆಗಳು ಬಂದ ನಂತರ ಅವು ಹಾರೋ ಸಮಯ. ಇದು ಸ್ವಲ್ಪ ಸ್ವಲ್ಪ ಹಾರಲು ಗುಬ್ಬಚ್ಚಿ ಕಲಿಸ್ತಾ ಇರುತ್ತೆ. ಆವಾಗ ಅವುಗಳಿಗೆ ತೊಂದರೆ ಜಾಸ್ತಿ, ಅಂದರೆ ಬೆಕ್ಕು ತಿನ್ನುವುದಾಗಲಿ ಯಾವುದೋ ಪ್ರಾಣಿಗಳಿಂದ ಹಾನಿ ಆಗುತ್ತದೆ ಎಂದು ಈ ಥರ ಗುಬ್ಬಚ್ಚಿಗಳು ಅವುಗಳನ್ನು ಯಾವಾಗಲೂ ಕಾಯ್ತಾ ಇರುತ್ತೆ. ಅಂದರೆ ಅವುಗಳಿಗೆ ಸೆಕ್ಯೂರಿಟಿ ಕೊಡುತ್ತೆ ನೋಡಿ. ಈ ಜೋಡ್ ಹಕ್ಕಿಯ ಜೀವನ ನಿಮಗೆ ತುಂಬ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ಅದಕ್ಕೆ ನೀವು ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.